ಅಧಿಕಾರದಲ್ಲಿ ಇರುವಂಥ ಒಬ್ಬ ಮುಖ್ಯಮಂತ್ರಿನೇ ಬಂದು 4 ದಿನ ಕೂತ್ಕೊಂಡು ಅಧಿಕಾರಿಗಳನ್ನು ಹಣ ಎಲ್ಲ ಬಲ ಉಪಯೋಗಿಸಿದಾಗ ಖಂಡಿತವಾಗ್ಲೂ ಕೂಡ 5-6 ಸಾವಿರ ಮತಗಳು ವ್ಯತ್ಯಾಸ ಆಗಿರೋದ್ರಲ್ಲಿ ದೊಡ್ಡ ಇದು ನಮಗೆ ಸೋಲು ಅಂತ ನಾನು ಹೇಳೋದಕ್ಕಿಂತ ಕೂಡ ಜನರ ಗೆಲುವು ಅಂತ ನಾನು ಹೇಳ್ತೀನಿ. ಇದನ್ನು ರಾಜ್ಯದಲ್ಲಿ 3 ಕಡೆ ಕಾಂಗ್ರೆಸ್ ಗೆಲ್ಲೋದಕ್ಕೆ ಸರ್, ಇದು ಬೈ ಎಲೆಕ್ಷನ್ಗಳಲ್ಲಿ ತಮಗೆ ಗೊತ್ತಿರುವಂಥ ಒಂದು ರೀತಿಯಲ್ಲಿ ಎಲ್ಲಿ ಕೂಡ ರಾಜ್ಯ ಸರ್ಕಾರಗಳು ಯಾರು ರೂಲಿಂಗಲ್ಲಿ ಇರ್ತಾರೋ ಅವ್ರ ಅಸ್ತಿತ್ವಕ್ಕೋಸ್ಕರ ಅವ್ರು ಏನೆಲ್ಲ ಮಾಡಬೇಕು ಅದೆಲ್ಲದನ್ನು ಕೂಡ ಅವರು ಮಾಡೇ ಮಾಡ್ತಾರೆ. ಸೊ ಆ ವಿಷಯದಲ್ಲಿ ಅಷ್ಟೇ ಬಿಟ್ಟರೆ ಇದು ಜನರಲ್ ಎಲೆಕ್ಷನ್ಗೆ ಬಂದಾಗ ಹಾಗಿದ್ರೆ ಪಾರ್ಲಿಮೆಂಟಲ್ಲಿ 19 ಸೀಟ್ ನಾವು ಗೆದ್ದಿದ್ದೀವಿ. ಭಾರತೀಯ ಜನತಾ ಪಕ್ಷ NDA 19 ಸೀಟಲ್ಲಿ ಗೆದ್ದಿರುವಂಥದ್ದು. ಸೊ ಹಾಗಾಗಿ ಜನಗಳು ಚುನಾವಣೆಗಳಿಗೆ ಆ ಸಂದರ್ಭಕ್ಕೆ ರೂಲಿಂಗ್ ಗೌರ್ಮೆಂಟ್ ಇರುವಂಥ ಸಂದರ್ಭದಲ್ಲಿ ಅವರೆಲ್ಲ ಬಲ ಶಕ್ತಿ ಎಲ್ಲದನ್ನು ಅವರು ಉಪಯೋಗ ಮಾಡಿದ್ದಾರೆ. ಎಲ್ಲೋ ಮೂಡ ಮತ್ತು ವಕ್ಫ್ ಇದೆ, ಅದು ನಿಮ್ಮ ಕೈಯಲ್ಲಿಲ್ಲ ಬಿಜೆಪಿ, ಅದು ಆ ಲೆಕ್ಕಕ್ಕೆ ಬರುವುದಿಲ್ಲ ಸರ್. ಯಾವತ್ತೂ ಕೂಡ ನಾನು ಮುಡ ಹಗರಣದ ಬಗ್ಗೆ ಮುಂಚೆಯಿಂದ ಕೂಡ ನಾನು ಹೇಳಿದೆ, ಇದು 64 ಕೋಟಿ 14 ಸೈಟ್ ಸ್ಕ್ಯಾಮ್ ಅಲ್ಲ, ಇದು 5,000 ಕೋಟಿ ಸ್ಕ್ಯಾಮ್ ಅಂತ ನಾನು ಹೇಳಿದೆ. ಇವತ್ತು ನಾನು ಆ ಇನ್ವೆಸ್ಟಿಗೇಷನ್ ಹೋಗೋ ರೀತಿಯನ್ನು ಮೊದಲನೇ ದಿನ ನಾನು ಹೇಳಿದ್ದೆ. ನಾನು ಇವತ್ತು ಅದೇ ಒಂದು ರೀತಿಯಲ್ಲಿ 190 ಸೈಟು 240 ಸೈಟ್ಗಳು ಯಾರ್ಯಾರ ಹೆಸರಿಗೆ ಏನೇನು ಮಾಡಿದ್ದಾರೆ ಅದೆಲ್ಲ ಇವಾಗ ಲೆಕ್ಕಾಚಾರ ಹೊರಗಡೆ ಬರ್ತಾ ಇದೆ. ಅದರಿಂದ ತಪ್ಪಿಸ್ಕೊಳ್ತಾರೆ. ಅಂದರೆ ಮಂತ್ರಿಗಳು ಮುಖ್ಯಮಂತ್ರಿಗಳು ಇದ್ದಾಗಲೂ ಕೂಡ ಸ್ಕ್ಯಾಮ್ಗಳಲ್ಲಿ ಸಿಗಾಕೊಂಡಾಗ ಅವರು ತನಿಖೆ ಎದುರಿಸಲೇಬೇಕು, ಜೈಲಿಗೆ ಹೋಗಲೇಬೇಕು. ಇದಕ್ಕೆ ಯಾವುದಂದರೆ ಈ 3 ಸೀಟ್ ಗೆದ್ದಿದ ತಕ್ಷಣ ಅವ್ರು ಇನ್ನೇನು ನಮಗೆ ಎದುರೇ ಇಲ್ಲ ಅಂತ ಅನ್ನೋಂಥ ಪರಿಸ್ಥಿತಿ ಇಲ್ಲ. ಅವ್ರು ಯಾಕೆ ಗೆದ್ದಿದ್ದಾರೆ ಅನ್ನೋದು ಅವ್ರ ಮನಸ್ಸಾಕ್ಷಿಗೆ ಗೊತ್ತು. ಮತ್ತು ಮಾಧ್ಯಮ ಸ್ನೇಹಿತರು ನಿಮ್ಮ ಕಣ್ಮುಂದೆ ಕೂಡ ಭಾಳ ವಿಚಾರಗಳು ನಡೆದಿದೆ, ಅದು ನಿಮಗೆ ಗೊತ್ತು. ನಿಮಗೆ ನೋಡಿ, ಇಡೀ ದೇಶದಲ್ಲಿ BJP ಪಕ್ಷದ ಪರವಾಗಿ ಇದೆ ಅನ್ನೋದಕ್ಕೆ ಇವತ್ತು ಮಹಾರಾಷ್ಟ್ರ ಅತಿ ದೊಡ್ಡ ರಾಜ್ಯ. ಅದು ಅತಿ ದೊಡ್ಡ ರಾಜ್ಯ. ರೂಲಿಂಗ್ ಗೌರ್ಮೆಂಟಲ್ಲಿ ಇದ್ದು ಮತ್ತೆ ಜನರು ಆಶೀರ್ವಾದ ಮಾಡಬೇಕು ಅಂತಂದರೆ ಅಲ್ಲಿ ಒಳ್ಳೆಯ ಆಡಳಿತ ಕೊಟ್ಟಿರೋ ಕಾರಣನೇ ಆಗಿರೋವಂಥದ್ದು. ಸೊ ಹಾಗಾಗಿ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ವಾತಾವರಣ ಇದೆ. ಇಡೀ ನಮ್ಮ ಕರ್ನಾಟಕದಲ್ಲಿ ಈ ಬೈ ಎಲೆಕ್ಷನ್ಸು ರೂಲಿಂಗ್ ಗೌರ್ಮೆಂಟ್ ಅವ್ರು ಇರೋ ಕಾರಣ ಶತಾಯಿಗತಾಯ ಗೆಲ್ಲೋದ್ರ ಮೂಲಕ ನಾವು ಏನೋ ಒಂದು ಕಾಂಗ್ರೆಸ್ ಗೌರವ ಉಳಿಸ್ಕೋಬೇಕು ಅನ್ನೋ ಪ್ರಯತ್ನ ಮಾತ್ರ ಅವ್ರು ಮಾಡಿರೋದು. ಮಾಜಿ CMಗಳ ಮಕ್ಕಳೇ ಜೊತೆಗೆ ನಿಮ್ಮ ಒಕ್ಕೂಟಕ್ಕೆ ಹಿನ್ನೆಲೆ ಅನಿಸುತ್ತೆ ಸರ್, ಇದನ್ನು ಬೈ ಎಲೆಕ್ಷನ್ಸನ್ನು ಯಾವುದೇ ಕಾರಣಕ್ಕೂ ಕೂಡ ನಮಗೆ ಹಿನ್ನಡೆ ಅಂತ ನಾವು ಭಾವಿಸೋ ಅವಶ್ಯಕತೆಯೇ ಇಲ್ಲ. ಜನರಲ್ ಎಲೆಕ್ಷನ್ಸ್ ಬಂದಾಗ ಮಾತ್ರ ಇವತ್ತು ಏನು ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ 19 ಸೀಟ್ ನಾವು ಗೆದ್ದಾಗ 143 ಅಸೆಂಬ್ಲಿಗಳಲ್ಲಿ BJPಗೆ ಮೆಜಾರಿಟಿ ಬಂತು. ಸೊ ಆ ಲೆಕ್ಕ ನಾವು ತಗೊಂಡ್ರೆ ಅಂದರೆ ನಾವು 143 ಸೀಟಲ್ಲಿ ಆಲ್ರೆಡಿ ಅಸೆಂಬ್ಲಿ ಗೆದ್ದುಬಿಟ್ಟಿವಿ ಅನ್ನೋದು ಒಂದು ಲೆಕ್ಕ ಬರುತ್ತೆ. ಸೊ ಹಾಗಾಗಿ ಬೈ ಎಲೆಕ್ಷನ್ಸ್ಗೆ ಈ ಒಂದು ಇದಕ್ಕೆ ನಾವು ಕಂಪೇರ್ ಮಾಡೋದು, ನಿಮ್ಮ ಅನುಭವದಲ್ಲಿ ಕೂಡ ನೀವು ಎಲ್ಲೇ ಬೈ ಎಲೆಕ್ಷನ್ಸ್ ಆದರೂ ಕೂಡ ರೂಲಿಂಗ್ ಗೌರ್ಮೆಂಟು ಅವರ ಇಮೇಜ್ಗೆ ಧಕ್ಕೆ ಬರುತ್ತೆ ಅನ್ನೋದಕ್ಕೆ ಅವ್ರು ಏನೆಲ್ಲ ಮಾಡಬೇಕೋ ಎಲ್ಲ ಬಲಗಳನ್ನು ಅವರು ಉಪಯೋಗಿಸ್ತಾರೆ. ಅದೇ ನಮ್ಮ ಕರ್ನಾಟಕದಲ್ಲಿ ಕೂಡ ಆಗಿರುವಂಥದ್ದು. 100ಕ್ಕೆ 100 ಅದರಲ್ಲಿ ಏನು ನಿಮಗೆ ಸಂಶಯನೇ ಬೇಕಾಗಿಲ್ಲ. ನೋಡಿ, ಅದನ್ನು ಪಕ್ಷದ ಹಿರಿಯರು ಅವರೆಲ್ಲ ಅದನ್ನು ಕೂಡ ಸಾಲ್ವ್ ಮಾಡ್ತಾರೆ. ಇಲ್ಲಿ ವಿಜೇಂದ್ರ ಅವರ ನಾಯಕತ್ವ, ಜನಾರ್ದನ್ ರೆಡ್ಡಿ ಅವರ ಅಸ್ತಿತ್ವ ಅನ್ನೋದು ಪ್ರಶ್ನೆ ಇಲ್ಲ. ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಅಸ್ತಿತ್ವದ ಪ್ರಶ್ನೆಯಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳೇ ತಾವು ಎಲ್ಲಾದರೂ ನಿಮ್ಮ ಅನುಭವದಲ್ಲಿ 4 ದಿನ ಒಬ್ಬ ಮುಖ್ಯಮಂತ್ರಿ ಬಂದು ಒಂದು ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೊಡಬೇಕು ಅನ್ನೋದನ್ನು ನೀವು ಯೋಚನೆ ಮಾಡಿ. ಅಂದರೆ ಅವ್ರಿಗೇನಿತ್ತು ಅಂದರೆ ಆ ಎರಡೂ ಕಡೆ ಅವ್ರಿಗೇನಾದರೂ ವಿಶ್ವಾಸ ಇತ್ತೇನೋ ನನಗೆ ಗೊತ್ತಿಲ್ಲ. ನೋಡಿ, ಇವಾಗ ಲೀಡ್ ಕೂಡ ನೀವು ತಗೊಂಡ್ರೆ ಸಂಡೂರು ಒಳ್ಳೆ ನಾವು ಫೈಟ್ ಕೊಟ್ಟಿದ್ದೀವಿ. 9,000 ಚಿಲ್ಲರೆ ಅಂತರದಲ್ಲಿ ನಾವು ಸೋತಿದ್ರು ಕೂಡ, ಅಂದರೆ ಒಂದು 5,000 ಮತಗಳು ನಾವು ಪಡಿತಾ ಇದ್ದೀವಿ ನಾವು. ಬಟ್ ಅದು ಎಲ್ಲೋ ಒಂದು ಕಡೆ ಅವರೆಲ್ಲ ಬಲಗಳ ಮುಂದೆ ಜನರು ಕೆಲವೊಬ್ಬರು ಮರಳಾಗಿರ್ತಾರೆ ಅಷ್ಟೇ. ಬಟ್ ಬಹುತೇಕ ಇಡೀ ಸಂಡೂರು ಕ್ಷೇತ್ರದ ಜನರು BJPನ ಗೆಲ್ಲಿಸಬೇಕು ಅನ್ನೋದಕ್ಕೆ ಅವ್ರು ಎಷ್ಟು ಪ್ರಯತ್ನ ಮಾಡಿದ್ರು ಅನ್ನೋದು ಮತಗಳ ಅಂತರ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಫೇಲ್ ಆಗಿಲ್ಲ. ನಮಗೆ ಇಲ್ಲಿ ಹೊಡೆತ ಬಿದ್ದಿರೋದು ತೋರಣಗಲ್ಲು, ಈ ನಮ್ಮ ದರೋಜಿ, ಕುಡ್ತೀನಿ, ಈ ಭಾಗದಲ್ಲಿ ನಮಗಾಗಿರುವಂಥದ್ದು. ಅಂದರೆ ಎಲ್ಲಿ ನಮಗೆ ಮೈನಸ್ ಆಗ್ಬೋದು ಅಂತ ಅಂದ್ಕೊಂಡಿವೋ ಅಲ್ಲೆಲ್ಲ ಪ್ಲಸ್ ಆಯಿತು.
ಎಲ್ಲಿ ಪ್ಲಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ವು ಅಲ್ಲಿ ಮೈನಸ್ ಆಯಿತು. ಹೌದು, ಉಲ್ಟಾ ಅನ್ನೋದಕ್ಕಿಂತ ಎಲ್ಲಿ ನಮಗೆ ಸ್ಟ್ರಾಂಗ್ ಆಗಿತ್ತು ಆ ಸ್ಟ್ರಾಂಗ್ ಆಗಿದ್ದ ಏರಿಯಾಗಳಲ್ಲಿ ಮುಖ್ಯಮಂತ್ರಿಗಳು ನಿಮಗೆ ಒಂದು ಉದಾಹರಣೆ, ಒಂದು ವಿಟ್ಲಾಪುರ ಅನ್ನೋ ಗ್ರಾಮಕ್ಕೆ ಹೋಗಿ ಅಲ್ಲಿ ಕೆಲವೊಂದು ಕಾರ್ಯಕರ್ತರು ಮನೆಗಳಿಗೆ ಹೋಗಿ ಅಲ್ಲಿ ಟೀ ಕುಡಿದು ಊಟ ಮಾಡ್ಕೊಂಡು ಬರ್ತಾರೆ. ಅಂದರೆ ತಾಲೂಕು ಪಂಚಾಯತಿ ಮಟ್ಟಕ್ಕೆ ಹಳ್ಳಿಗಳಿಗೆ ಒಬ್ಬ ಮುಖ್ಯಮಂತ್ರಿ ಅವರ 3 ದಿನಗಳ ಕಾಲ ಕೂಡ ಹೆಚ್ಚು ಕಡಿಮೆ 40-50 ಗ್ರಾಮಗಳಿಗೆ ಅವರು ಹೋಗಿದ್ದು ನಿಮಗೆ. ಅಂದರೆ ಎಲ್ಲಿ ನಾವು ಸ್ಟ್ರಾಂಗ್ ಇದ್ದೀವೋ ಅಲ್ಲಿ ಅವರು ಕಾನ್ಸಂಟ್ರೇಷನ್ ಮಾಡಿದ್ರು. ನಮಗೆ ಸ್ಟ್ರಾಂಗ್ ಇದ್ದಿದ್ದ ಕಡೆ ಹೇಗೂ ನಮಗೆ ಇರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನಾವು ಸೊ ನಾನು ನಿಮಗೆ ಒಂದು ಮಾತನ್ನು ಹೇಳ್ತೀನಿ, ಅದು ವರ್ಕೌಟ್ ಆಗಿದ್ದರೆ ಏನೇ ಆಗಿದ್ದರೂ ಕೂಡ, ಅಥವಾ ನೀವು ಹೇಳಿದಂಗೆ ವಾಲ್ಮೀಕಿ ಹಗರಣದ ಪ್ರಭಾವ ಆಗಿರ್ಬೋದು, ಮೈನಿಂಗ್ ಬಗ್ಗೆ ಅವರು ಮಾಡಿರುವಂಥ ಅಪಪ್ರಚಾರ ಆಗಿರ್ಬೋದು, ಇದೆಲ್ಲ ಆಗಿದ್ದರೆ 30-40 ಸಾವಿರ ಓಟಲ್ಲಿ ನಾವು ಸೋಲ್ಬೇಕಾಗಿತ್ತು ನಾವು. ಸೊ ಇದು ಮತ್ತು ಮೈನಿಂಗ್ಗೆ ಸಂಬಂಧ ಇರೋ ಏರಿಯಾಗಳಲ್ಲಿ ನಮಗೆ ಮೈನಸ್ ಆಗಿರುವಂಥದ್ದು ಮತಗಳು. ಸೊ ಹಾಗಾಗಿ ನಾನು ತಮಗೆ ಆಲ್ರೆಡಿ ಹೇಳಿದೆ, ನಾವು ಮೈನಿಂಗ್ಗೆ ಅಂತ ನಾವು ತಗೊಂಡ್ರೆ ಸಂತೋಷ್ ಲಾಡ್ ಆಲ್ರೆಡಿ ಅವ್ರ ಮೈನಿಂಗೇ ಕ್ಯಾನ್ಸಲ್ ಆಗೋಗುತ್ತಂಥದ್ದು ಅಕ್ರಮ ಗಣಿಗಾರಿಕೆಯಲ್ಲಿ. ಸೊ ಮತ್ತು ಇನ್ನೊಂದು ನಿಮಗೆ ಮೊನ್ನೆ ಅವ್ರ ಕ್ಯಾಬಿನೆಟಲ್ಲಿ ಈ ಸಿ ಕ್ಯಾಟಗರಿ ಮೈನ್ಸ್ ಒಂದು 10% ಹೆಚ್ಚು ಅಕ್ರಮ ಆಗಿರುವಂಥ ಗಣಿ ವಿಚಾರದಲ್ಲಿ SIT ಎಂಕ್ವೈರಿ ಮಾಡಬೇಕಂತ ಹೇಳಿದರು. ಅದರಲ್ಲಿ ಅಲಂಬೀರ್ ಭದ್ರಪ್ಪ ಅವ್ರ ಮೈನ್ಸ್ ಕೂಡ ಇತ್ತು. ಅದೇ ಸಂತೋಷ್ ಲಾಡ್ ಅವ್ರದ್ದು ಕೂಡ ಸಿ ಕ್ಯಾಟಗರಿನಲ್ಲಿ ಇದೆ, ಅದನ್ನು ಅವರು ಕೊಡಬೇಕಾಗಿತ್ತು. ಸೊ ಆ ವಿಚಾರದಲ್ಲಿ ನಾವು ಖಂಡಿತವಾಗ್ಲೂ ಕೂಡ ಎಲ್ಲ ಸಿ ಕ್ಯಾಟಗರಿ ಮೈನ್ಸ್ಗಳನ್ನು CBI ಎಂಕ್ವೈರಿ